ಸಿದ್ಧರು ಮತ್ತು ಇವ್ರ ಬಗ್ಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸರ್. ನೆಕ್ಸ್ಟ್ ದಯವಿಟ್ಟು ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಮಾಡಿ. ಈ ಪುಸ್ತಕದಲ್ಲಿ ಆಹಾರ ಮತ್ತು ಆಹಾರ ಪದಾರ್ಥಗಳ ಬಗ್ಗೆ ಸರ್ ತುಂಬ ಚೆನ್ನಾಗಿ ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ. ನೀವು ದಯವಿಟ್ಟು ಇಂಗ್ಲೀಷ್ ವ್ಯಾಮೋಹಕ್ಕೆ ಅಥವಾ ಇನ್ನೊಂದು ವ್ಯಾಮೋಹಕ್ಕೆ ಹೋಗಿ ಗೂಗಲ್ ಮಾಡಿ ಅದು ಮಾಡಿ ಇದು ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಳ್ಬೇಡಿ. ನಿಮ್ಗೆ ಒಂದೇ ಇನ್ಫಾರ್ಮೇಷನ್ ಅನ್ನೋದು 10 ರೂಪದಲ್ಲಿ ನಿಮಗೆ ಕನ್ಫ್ಯೂಸಿಂಗ್ ಟೈಪಲ್ಲೇ ಸಿಕ್ಕುತ್ತೆ ಹೊರತು ನಿಮಗೆ ಬೇಕಾಗಿದ್ದು ಯಾವತ್ತೂ ಸಿಕ್ಕೋದಿಲ್ಲ. ನೀವು ಸಮುದ್ರದಲ್ಲಿ ಹೋಗ್ಬಿಟ್ಟು, ನಾವು ಸೌತ್ ಕೇಂದ್ರದವರು, ಬಂಗಡೆ ಮೀನು ಹುಡುಕ್ಬೇಕು ಅಂತ ಹೋದರೆ ಸಿಕ್ಕಲ್ಲ. ಬಂಗಡೆ ಮೀನು ಜೊತೆಗೆ ಇನ್ನೂ ಸಾವಿರಾರು ಸಿಕ್ಕುತ್ತೆ. ಕಡೆಗೆ ಎಷ್ಟು ಕನ್ಫ್ಯೂಷನ್ ಆಗ್ಬಿಡ್ತೀರಾ ಅಂತಂದರೆ, ನಾನು ಬಂಗಡೆ ಮೀನು ತಿನ್ನಲ್ಲ, ಬೈಗಿ ಮೀನು ತಿನ್ನಲ್ಲ, ಅಥವಾ ಅಂಜಲ್ ಫ್ರೈ ತಿನ್ನಲ್ಲ ಅಂತ ಕನ್ಫ್ಯೂಷನ್ ಆಗುತ್ತೆ. ಕಡೆಗೆ ಏನೂ ತಿಂದೆ ಮತ್ತೆ ಕನ್ಫ್ಯೂಷನ್ ಆಗಿ ಮತ್ತೆ ಮೆಂಟಲಿ ಸ್ಟ್ರೆಸ್ ಲೆವೆಲ್ಗೆ ಹೋಗೋದೆ ನಾವಿವತ್ತು ಮಾಡ್ಕೊಳ್ತಾ ಇರೋವಂಥ ಪರಿಸ್ಥಿತಿ. ಈ ಥರ ಸಿಂಪಲ್ಲಾಗಿ ನಮ್ಮದೇ ಭಾಷೆಯಲ್ಲಿ ಬರೆದಿರೋವಂಥ ಪುಸ್ತಕಗಳನ್ನು ದಯವಿಟ್ಟು ಫಾಲೋ ಮಾಡಿ, ಅರ್ಥ ಮಾಡಿಕೊಡಿ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಈ ಪುಸ್ತಕನ ಎಲ್ಲರೂ ಓದಲೇಬೇಕಾಗಿರೋಂಥದ್ದು. ಸರ್ ಹೇಳಿದಾಗೆ, ರವೀಂದ್ರ ಸರ್ ಹೇಳಿದಾಗೆ, ಪ್ರತಿಯೊಂದು ಪುಸ್ತಕದ ಒಂದು ಏನು ಇರುತ್ತಲ್ಲ, ಅದು ನಮಗೆ ಕಷ್ಟ ಬಂದಾಗ ಅದು ಯಾವತ್ತಾದರೂ ಒಂದಿನ ದಾರಿ ದೀಪ ಕೊಡುತ್ತಂತೆ. ಅದರ ಅರ್ಥ ನಿಮಗೆಲ್ಲ ಹುಷಾರು ತಪ್ಪಿ ಪುಸ್ತಕ ಓದಿ ಅಂತಲ್ಲ, ಅದಕ್ಕೂ ಮುಂಚೆನೇ ಪುಸ್ತಕ ಓದಿ. ಸೊ ದ್ಯಾಟ್ ನಿಮಗೆ ಹೇಗೆ ಜೀವನ ಮಾಡಬೇಕು, ಯಾವ ಥರ ಬದುಕಬೇಕು ಅನ್ನೋದನ್ನು ಸರು ರಾದರ್ ದ್ಯಾನ್ ಎ ಮೆಡಿಕಲ್ ಪ್ರೊಫೆಷ್ನಲ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾನು ಇವತ್ತು ಈ ಪುಸ್ತಕನ ಏನು ಹೇಳ್ತೀನಿ ಅಂದರೆ, ಸರ್ ಹೇಗಿದ್ದರೂ ನೀವು IAS ಆಫೀಸರ್ ಆಗಿದ್ದೀರಾ, ಗೌರ್ಮೆಂಟ್ ಲೆವೆಲಲ್ಲಿ ನಿಮಗೆ ತುಂಬ ಚೆನ್ನಾಗಿ ಎಲ್ಲರೂ ಗೊತ್ತಿರೋರಿದ್ದಾರೆ. ನಮ್ಮ ದೇಶದ ಇದರಲ್ಲಿ ಡೆಲ್ಲಿನಲ್ಲಿ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಇದೆ. ಇಂಡಿಯನ್ ನಾಲೆಜ್ ಸಿಸ್ಟಮಲ್ಲಿ ನಮ್ಮ ದೇಶದ 64 ಕಲೆಗಳು ಅಥವಾ ವಿದ್ಯೆಗಳು ಏನಿತ್ತು ಅದ್ರ ಬಗ್ಗೆ ಇವತ್ತು ಮತ್ತೆ ಸೆಂಟ್ರಲ್ ಗೌರ್ನಮೆಂಟು ಪುನರುತ್ಥಾನ, ಅಂದರೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಅದನ್ನೇ ನೀವೆಲ್ಲ ಇವತ್ತು ನೋಡ್ತಾ ಇದ್ದೀರಾ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಎಲ್ಲ ಮೊನ್ನೆ ಗೌರ್ನಮೆಂಟ್ ಅವರು ಅದನ್ನು ಮತ್ತೆ ರಿಜುವಿನೇಷನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ, ಅಲ್ಲಿಗೆ ಈ ಪುಸ್ತಕಗಳು ರೀಚ್ ಆಗಬೇಕು. ನಮ್ಮ ಕನ್ನಡ ಭಾಷೆಯ ಪುಸ್ತಕಗಳು ಅಲ್ಲಿಗೆ ಹೋಗಬೇಕು. ಅಲ್ಲಿಯ ಒಂದು ಲೈಬ್ರರಿನಲ್ಲಿ ಈ ಥರ ಪುಸ್ತಕಗಳು ಹೋದಾಗ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಇರುವಂಥ ಎಲ್ಲರೂ ಕೂಡ ಈ ಪುಸ್ತಕದ ಒಂದು ಸದುಪಯೋಗ ಪಡ್ಕೊಳ್ಬೇಕು. ಅದ್ರ ಬಗ್ಗೆ ಗಮನ ಹರಿಸಿ ಸರ್ ಅಂತ ನಾನು ನಿಮ್ಮನ್ನು ಈ ವೇದಿಕೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಸೊ ಎಲ್ಲರದ್ದು ಒಂದೇ ಮುಖ್ಯವಾದ ಒಂದು ಗುರಿ ಏನು ಇವತ್ತಿನ ಜೀವನದಲ್ಲಿ ಅಂದರೆ ಆರೋಗ್ಯವಾಗಿರುವಂಥದ್ದು. ಆರೋಗ್ಯವೇ ಜೀವನದ ಒಂದು ಮುಖ್ಯ ಘಟ್ಟ. ಆರೋಗ್ಯ ಇಲ್ಲದೆ ನಾವು ಯಾರೂ ಇಲ್ಲ. ಆರೋಗ್ಯ ಇಲ್ಲ ಅಂದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದಯವಿಟ್ಟು ಆರೋಗ್ಯದ ಬಗ್ಗೆ ಆರೋಗ್ಯಕರ ರೀತಿಯಲ್ಲಿ ಚಿಂತನೆ ಮಾಡಿ. ಅದರ ಬಗ್ಗೆ ಇವತ್ತು ಈ ಪುಸ್ತಕದಲ್ಲಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಇನ್ನು ಇದ್ರ ಬಗ್ಗೆ ಇಂಥದ್ದೇ ಪುಸ್ತಕಗಳ ಬಗ್ಗೆ ನೀವು ಇನ್ನೂ ಒಂದು ಸ್ವಲ್ಪ ಗಮನ ಹರಿಸಿದರೆ ನಮ್ಮ ಥರ ಕನ್ನಡ ಇಂಗ್ಲೀಷ್ ಬರದೇ ಇದ್ದವ್ರಿಗೆ ಅಥವಾ ಕನ್ನಡ ಜಾಸ್ತಿ ಕಲ್ತಿರೋರಿಗೆ ಅಥವಾ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ನೀವೆಲ್ಲನೂ ಬ್ಯೂರೋಕ್ರಾಟ್ಸ್ ಲೆವೆಲಲ್ಲಿ ವರ್ಕ್ ಮಾಡಿದ್ರಿಂದ ಇವತ್ತು ಗೌರ್ಮೆಂಟ್ ಥಿಂಕ್ ಮಾಡ್ತಾ ಇದೆ. ಏನಪ್ಪ ಅಂತಂದರೆ ಆಯುರ್ವೇದದವರು ಅಲೋಪತಿ ಚಿಕಿತ್ಸೆಯನ್ನು ಹೇಗೆ ಅರ್ಥಕೊಳ್ತಾರೆ, ಹಾಗೆ ಅಲೋಪತಿ ಓದೋರು ಕೂಡ ಅಂದರೆ MBBS ಓದೋರು ಕೂಡ ಈ ಪರ್ಯಾಯ ಚಿಕಿತ್ಸೆಗಳ ಬಗ್ಗೆ ಕಲಿಬೇಕು. ಲೈಕ್ ಹೌ ದೇರ್ ಈಸ್ ಅ ಸಿಸ್ಟಮ್ ಇನ್ ಅದರ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಅಂಥ ಕಡೆಗಳಿಗೆ ಈ ಥರದ ಪುಸ್ತಕಗಳು ಜಾಸ್ತಿ ಹೋದಷ್ಟು ನಾಳೆ ಬರೋವಂಥ ಫ್ಯೂಚರ್ ಡಾಕ್ಟರ್ಸು ಅಟ್ಲೀಸ್ಟು ನಮ್ಮ ಸರ್ ಪೇಷಂಟ್ಸ್ ಜೊತೆ ಹೇಗೆ ಕೂತು ಮಾತಾಡಿ ಕೇಳಿ ಅವ್ರು ರೂಟ್ ಕಾಸ್ಗೆ ಹೋಗಿ ಅದಕ್ಕೆ ಔಷಧಿ ಕೊಡ್ತಾರೆ, ಆ ರೀತಿ ಬರೋವಂಥ ಅಟ್ಲೀಸ್ಟ್ ಸ್ವಲ್ಪ ನಂಬರ್ ಆಫ್ ಡಾಕ್ಟರ್ಸ್ನ ಮುಂದೆ ನಾವೇ ಎಕ್ಸ್ಪೆಕ್ಟ್ ಮಾಡಬಹುದೇನೋ. ಇಲ್ಲ ಅಂತಂದರೆ ನಾವು ಬರೀ ಪ್ರಿಸ್ಕ್ರಿಪ್ಷನ್ ವೈಸ್ ಇರುವಂಥ ಡಾಕ್ಟ್ರುಗಳ ಕೈನಲ್ಲಿ ಬಹುಶಃ ಮುಂದೆ ಜನ ಹೇಗೆ ಸಾಯ್ತಾರೆ ಅಂತಂದರೆ ಜಾಸ್ತಿ ಹಾಸ್ಪಿಟಲ್ಗಳಲ್ಲಿ ಹೋಗ್ತಾರೆ. ಯಾಕಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇವತ್ತು ಆ ರೀತಿಯಾಗಿದೆ. ಯಾಕೆಂದರೆ ಅಲ್ಲಿ ಭಾವನೆಗಳೇ ಇಲ್ಲದೆ ಇರುವಂಥ ಡಾಕ್ಟ್ರುಗಳು ಬರ್ತಾಯಿದ್ದಾರೆ. ಸೊ ಭಾವನೆಗಳಲ್ಲೇ ಇಟ್ಕೊಳ್ಳೋ ಒಂದು ಭಾವನೆಗಳ ಪ್ರಕಾರವಾಗಿ ಎದುರುಗಡೆ ಕೂತಿರುವಂಥ ರೋಗಿಯನ್ನು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಎಲ್ಲ ಡಾಕ್ಟ್ರುಗಳೂ ಅಥವಾ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ಓದಬೇಕಾಗಿರುವಂಥ ಒಂದು ಪುಸ್ತಕ ಇದು. ಥ್ಯಾಂಕ್ ಯು. ನನಗೆ ಒಂದಂತೂ ಅರ್ಥ ಆಯಿತು. ಇನ್ಮೇಲೆ ವಿಶ್ವನಾಥ್ ಸೃಷ್ಟಿಸಿರುವ ಮೀನುಗಳನ್ನು ಪಡೆಯಿರಿ ಭವಂತು ಅಂತ ಹೇಳ್ತಾರೆ. ಅದು ಎಲ್ಲರೂ ಆರೋಗ್ಯವಾಗಿರಲಿ, ಸುಖವಾಗಿರಲಿ.
ಎಲ್ಲರೂ ಸುಖವಾಗಿರಲಿ ಅಂತಂದರೆ ಫಸ್ಟ್ ಎಲ್ಲರಿಗೂ ದುಡ್ಡಿರಬೇಕು ಅಂತ ಏನೂ ಅರ್ಥ ಇಲ್ಲ. ಫಸ್ಟ್ ಇವತ್ತು ಏನು ಇಂಪಾರ್ಟೆಂಟ್ ವಿಷಯ ಬೇಕಾಗಿದೆ ಮನುಷ್ಯರಿಗೆ ಅಂತಂದರೆ ಆರೋಗ್ಯ. ಆರೋಗ್ಯ ಇತ್ತು ಅಂದರೆ ನೆಮ್ಮದಿ ಬೇಕು ಅಂತಂದರೆ ಆರೋಗ್ಯ ಬೇಕು. ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಇವತ್ತು ನಮ್ಮ ಜೀವನದ ಒಂದು ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ನಮ್ಮ ಜೀವನ ಚಕ್ರ ಆ ಥರ ನಾವೇ ಮಾಡಿಕೊಂಡು ತೊಗೊಂಬಂದು ನಿಲ್ಲಿಸ್ಕೊಂಡ್ಬಿಟ್ಟಿದ್ದೀವಿ. ನಾನು ಸುಮಾರು ಒಂದು 25 ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಮೈಸೂರಲ್ಲಿ. ವಿಶ್ವನಾಥ್ ಸರ್ ಅವರು ನನಗೆ ಆತ್ಮೀಯರು ಕೂಡ. ಅವರು ಸುಮಾರು ಸಾಹಿತ್ಯ ಕೃಷಿಗಳನ್ನು ನಾನು ತುಂಬ ಚಿಕ್ಕ ವಯಸ್ಸಿಂದ, ಅಂದರೆ ನಾನು ಕೋರ್ಸ್ ಮುಗಿಸಿ ಪ್ರಾಕ್ಟೀಸ್ ಮಾಡಿ ಶುರು ಮಾಡ್ತಾ ಬಂದಾದಾಗಲಿಂದನೂ ನೋಡ್ತಾ ಬರ್ತಾಯಿದ್ದೀನಿ. ನಮ್ಮದು ಕೆಲವು ತುಂಬ ಯಾವತ್ತೂ ಡಿಸ್ಕಷನ್ಸು ಅದರ್ ದ್ಯಾನ್ ಪ್ರೊಫೆಷ್ನಲ್ ವಿಷಯಗಳನ್ನು ಬಿಟ್ಟು ನಾವು ಯಾವಾಗಲೂ ಸ್ವಲ್ಪ ಜಾಸ್ತಿ ಆಧ್ಯಾತ್ಮದ ವಿಷಯದ ಬಗ್ಗೆ, ಇವತ್ತಿನ ಜನ್ರೇಷನ್ ಯಾವ ಕಡೆ ಹೋಗ್ತಾ ಇದೆ, ಇವತ್ತು ಆರೋಗ್ಯನ ನಾವು ಎಲ್ಲಿ ಕೆಡಿಸ್ಕೊಳ್ತಾ ಇದ್ದೀವಿ ಅನ್ನೋ ಡಿಸ್ಕಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ತಾಯಿದ್ವಿ. ಅದ್ರ ಪರಿಣಾಮನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಬಂದು ಮಾತಾಡೋಂಗೆ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ ಸರ್? ನಾನು ಆಯುರ್ವೇದ ವೈದ್ಯ ಹೌದು. ಪುಸ್ತಕಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತೀರಿ. ನಾನು ಪ್ರೊಫೆಷ್ನಲ್ಲಾಗಿ ಡಾಕ್ಟ್ರೇಟ್ ಪಡ್ಕೊಂಡು ಆಯುರ್ವೇದ ಡಾಕ್ಟರ್ ಆಗಿದ್ದಾರೆ. ನಾನು ಪ್ರೊಫೆಷ್ನಲ್ಲಾಗಿ 5.5 ವರ್ಷ ಕೋರ್ಸ್ ಓದಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಯಾಕೆ ಇಲ್ಲಿ ಡಾಕ್ಟ್ರು ಬಂದು ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ಬಹುದು. ಯಾಕೆ ಅಂತಂದರೆ ಈ ಸಿದ್ಧಾಂತಗಳನ್ನು ಪುಸ್ತಕದಲ್ಲಿ ವಿಶ್ವನಾಥ್ ಸರ್ ಏನು ಬರೆದಿದ್ದಾರೆ, ಇದು ನಾವು ನಮ್ಮ 5.5 ವರ್ಷದ ಕೋರ್ಸ್ನಲ್ಲಿ ಮುಖ್ಯವಾಗಿ ಓದುವಂಥ ವಿಷಯಗಳನ್ನು ಎಲ್ಲ ವಿಷಯಗಳನ್ನು ತುಂಬ ಸರಳವಾಗಿ ಈ ಪುಸ್ತಕದಲ್ಲಿ ಸರ್ ಹೇಳಿದ್ದಾರೆ ಅಂತಂದರೆ ಅದು ಅತಿಶಯೋಕ್ತಿ ಅಂತ ನನಗೇನು ಅನಿಸೋದಿಲ್ಲ. ಯಾವತ್ತೂ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಅನುಭವ ಹೇಳ್ತೀನಿ. ನಾನು ಜಾಸ್ತಿ ಇದನ್ನು ಹೇಳೋಕ್ಕಿಂತ ನನ್ನ ಪ್ರಾಕ್ಟೀಸು ಮತ್ತು ಈ ಪುಸ್ತಕದ ಬಗ್ಗೆ ಹೇಳ್ತೀನಿ. ನಾವು ಪ್ರಾಕ್ಟೀಸ್ ಮಾಡ್ತಾ ಇವತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತಂದರೆ, ಎಲ್ಲರೂ ಇದ್ದಾರೆ ಇಲ್ಲಿ ವೇದಿಕೆ ಮೇಲೆ, ಅಥವಾ ನಿಮ್ಮಲ್ಲೂ ಕೂಡ ಸುಮಾರು ಜನ ಮಕ್ಕಳನ್ನ ಮೆಡಿಕಲ್ ಓದಿಸೋ ಅಥವಾ ಮೆಡಿಕಲ್ ಓದಬೇಕು ಅಥವಾ ಓದ್ತಾ ಇರೋ ಮಕ್ಕಳಿರೋಂಥ ಪೇರೆಂಟ್ಸ್ ಇರ್ಬೋದು ಇಲ್ಲಿ. ಈ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಇವತ್ತು ಏನಾಗಿದೆ ಅಂತಂದರೆ, ನಾವು ಜಸ್ಟ್ ಕಾಲೇಜ್ಗೆ ಹೋಗೋದು, ನೀಟ್ ಎಕ್ಸಾಮ್ ಬರೆಯೋದು, ಕಾಲೇಜ್ಗೆ ಹೋಗೋದು, ಅಲ್ಲಿ ಫಸ್ಟ್ ಇಯರ್ ಟು ಫೈನಲ್ ಇಯರು ಒಂದೊಂದೇ ಸಬ್ಜೆಕ್ಟ್ನ ಕಲ್ತಾ ಬರೋವಂಥದ್ದು. ಕಲಿತು ಕಡೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ತಿದ್ದಾರೆ ಇವತ್ತು ಡಾಕ್ಟರ್ಸು ಅಂತಂದರೆ, ಸ್ವಲ್ಪ ನಾನು ಇನ್ನೂ ಆ ಕೆಟಗರಿಗೆ ಹೋಗಿಲ್ಲ. ಹೇಗೆ ಅಂತಂದರೆ, ಒಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಬರೆಯೋದು, ಅದನ್ನು ತರಿಸಿದ ತಕ್ಷಣ ನೋಡೋದು, ಪೇಷಂಟ್ ಮುಖನೂ ನೋಡೋದಿಲ್ಲ, ಪೇಷಂಟ್ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ಳೋಷ್ಟು ಕೂಡ ವ್ಯವಧಾನ ಇಲ್ಲದೆ ಇರೋದು. ಬರೀ ಲ್ಯಾಬ್ ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟು, MRI ರಿಪೋರ್ಟು, ಅದು ನೋಡೋದು. ತಕ್ಷಣ ಇನ್ನೊಂದು ಚೆಕಪ್ ಅವ್ರಿಗೂ ಸ್ವಲ್ಪ ಡೌಟ್ ಆಯಿತು ಅಂದರೆ ಪೇಷಂಟ್ ಕೇಳಲ್ಲ, ನನಗೆ ಈ ಥರ ನೋವಾಗ್ತಾಯಿದೆ ಡಾಕ್ಟ್ರೆ, ಅಥವಾ ನನಗೆ ಈ ಥರ ತೊಂದರೆ ಆಗ್ತಾಯಿದೆ, ನನಗೆ ಇಲ್ಲಿ ಕೆಮ್ಮು ಬಂತು, ಇದು ತಿಂದೆ ಹಂಗಾಯ್ತು ಅಂತ ಹೇಳೋದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲದೆ ತಕ್ಷಣ ಅದಕ್ಕೆ ತಕ್ಷಣ 10 ನಿಮಿಷ. ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿಬಿಟ್ಟಿದೆ. 10 ನಿಮಿಷದಲ್ಲಿ 2 ನಿಮಿಷದಲ್ಲಿ ಡಿಜಿಟಲ್ ಎಕ್ಸ್ರೇ ಬರುತ್ತೆ, MRIs ಬರುತ್ತೆ, ಬ್ಲಡ್ ರಿಪೋರ್ಟ್ಸು ಕೊಡೋವಂಥ ತುಂಬ ವಿನೂತವಾಗಿರೋವಂಥ ಮಿಷಿನರೀಸ್ ಬಂದಿದೆ, ಬ್ಲಡ್ ರಿಪೋರ್ಟ್ಸ್ ಕೊಡ್ತವೆ. ತಕ್ಷಣ ಅಲ್ಲಿ ಡಾಕ್ಟ್ರ್ ಹತ್ರ ಮಾತಾಡ್ತಾ ಹಿಂಗೆ ಚಿಕ್ಕಂತ ಹಿಂಗೆ ತೊಗೊಳ್ತಾರೆ, ಹಿಂಗೆ ಕೊಡ್ತಾರೆ, ಒಂದು ರಿಪೋರ್ಟ್ ಬಂದುಬಿಡುತ್ತೆ. ನೋಡ್ತಾರೆ, ಡಾಕ್ಟ್ರು ಅದ್ರ ಪ್ರಕಾರವಾಗಿ ಔಷಧಿ ಬರುತ್ತೆ. ಯಾರೂ ಕೂಡ ಈ ಪೇಷಂಟ್ಗೆ ಏನು ಬೇಕಾಗಿದೆ, ಈ ಪೇಷಂಟ್ಗೆ ಏನು ತೊಂದರೆ ಇದೆ, ಈ ಪೇಷಂಟ್ ಎಲ್ಲಿ ಎಡುತ್ತಾ ಇದೆ ಅಂತಂದರೆ ಆಹಾರದಲ್ಲಾಗಿ, ಜೀವನ ಪದ್ಧತಿ ಇರೋವಂಥದ್ದಾಗಲಿ, ಅವರ ಚಿಂತನೆಗಳಿರೋದಾಗಲಿ, ಯಾವುದ್ರ ಬಗ್ಗೆಯೂ ಯಾರಿಗೂ ಅದನ್ನು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಕೂಡ ಇಲ್ಲ. ಹಾಗೆಯೇ ಬಹುಶಃ ರೋಗಿ ಜೊತೆಗೆ ವೈದ್ಯನೂ ಬದಲಾಗಿದ್ದಾರೆ, ಜೊತೆಗೆ ವೈದ್ಯರ ಜೊತೆಗೆ ರೋಗಿಗಳು ಕೂಡ ತುಂಬ ಬದಲಾಗ್ಬಿಟ್ಟಿದ್ದಾರೆ. ಎಷ್ಟು ಬದಲಾಗಿದ್ದಾರೆ ಅಂತಂದರೆ, ಅವರು ಇಲ್ಲಿ ಮೆಡಿಸಿನ್ ತೊಗೊಂಡು ಇಲ್ಲಿಂದ ಕಾಂಪೌಂಡ್ ದಾಟಿ ಕಾರ್ ಸ್ಟಾರ್ಟ್ ಮಾಡೋಷ್ಟರೊಳಗೆ ಅವ್ರು ರೆಡಿ ಆಗಿಬಿಡ್ಬೇಕು, ಆಯಿತಾ? ಅವರಿಗೆ ಯಾವುದೇ ರೀತಿಯ ತಮ್ಮ ಚಿಂತನೆಗಳನ್ನು ಬದಲಾಯಿಸ್ಕೊಳ್ಳೋವಂಥ ವ್ಯವಧಾನವಾಗಲಿ ಅಥವಾ ಅರಿವಾಗಲಿ ಅಥವಾ ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಆಗಲಿ ಇವತ್ತು ಇಲ್ಲ. ಇದು ವೆರಿ ಸ್ಯಾಡ್ ಟು ಸೇ, ಆಯಿತಾ? ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ನಾವು ಏನು ಆಹಾರ ಚೇಂಜ್ ಮಾಡ್ಕೊಳ್ಬೇಕು, ಈ ಋತುಗಳಿಗೆ ಅನುಸಾರವಾಗಿ ಸರ್ ಅದನ್ನು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಋತುಗಳಿಗೆ ಅನುಸಾರವಾಗಿ ಯಾವ್ಯಾವ ಆಹಾರವನ್ನು ಚೇಂಜ್ ಮಾಡ್ಕೊಳ್ಬೇಕು, ಈ ಋತುಗೂ ಮತ್ತು ನಮ್ಮ ಆರೋಗ್ಯಕ್ಕೂ ಏನು ಸಂಬಂಧ ಇದೆ, ಇವೆಲ್ಲ ನಮ್ಮ ಪ್ರಾಚೀನ ವೈದ್ಯ ಪದ್ಧತಿಗಳಲ್ಲಿ ಇದ್ದಂಥ ವಿಷಯಗಳೇ ಜಾಸ್ತಿ ಇದ್ದಿದ್ದು. ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ನಾವು ಆಲ್ ಟುಗೆದರ್ ಆಲ್ ದ ಟೈಮ್ ಓನ್ಲಿ ಸೇಮ್ ಥಿಂಗ್. ಏನಪ್ಪ ಅಂದರೆ
ಸೊ ವಿ ವಾಂಟ್ ಟು ಈಟ್ ಸಮಥಿಂಗ್ ಟುಡೇ, ವಿ ವಿಲ್ ಈಟ್ ಟುಡೇ. ವಾಂಟ್ ಟು ಗೋ ಸಮ್ವೇರ್ ಟುಡೇ, ವಿ ಆರ್ ಗೋಯಿಂಗ್ ಟುಡೇ. ಅದರದ್ದೇ ಫಲ ಇವತ್ತು ಇಂಡಿಯಾ ಅನ್ನೋದು ಹೈಯೆಸ್ಟ್ ಲಾರ್ಜ್ ನಂಬರ್ ಆಫ್ ಡಯಾಬಿಟೀಸ್ ಪೇಷಂಟ್ಸ್ ಇರುವಂಥದ್ದು, ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಬರ್ತಾ ಇರುವಂಥ ಕ್ಯಾನ್ಸರ್ ಪೇಷಂಟ್ಸ್ ಇರುವಂಥದ್ದು. ವೆರಿ ಅನ್ಫಾರ್ಚುನೇಟ್ ಟು ಸೇ, ನಮ್ಮ ದೇಶ 3ನೇ ಸ್ಥಾನಕ್ಕೆ ಬಂದುಬಿಟ್ಟಿದೆ ಕ್ಯಾನ್ಸರ್ ಪೇಷಂಟ್ಸಲ್ಲಿ. ಡಯಾಬಿಟಿಕ್ ನಂಬರ್ 1 ಆಗುತ್ತಂತೆ ಇನ್ನು 2 ವರ್ಷದಲ್ಲಿ. ಇನ್ನು ಬಿ ಪಿ ಅವೆಲ್ಲ ಬಿಟ್ಬಿಡಿ. ನನಗೆ ಇನ್ನೂ ತುಂಬ ಕಳವಳಕಾರಿಯಾಗಿರುವಂಥ ಅಂಶ ಏನಪ್ಪ ಅಂತಂದರೆ, ನಮ್ಮಲ್ಲಿ ಇರುವಂಥ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನು ಹೇಳ್ತಾ ಇದ್ದೀವಿ, ವಿಚ್ ಈಸ್ ನಾಟ್ ಎಟ್ ಆಲ್ ರಿಲೇಟೆಡ್ ಟು ಎನಿ ಆಫ್ ದ things which you are doing, which is taking the things, which is only related to only your lifestyle and what you are eating and what you are thinking. This is the only main root cause for your all autoimmune diseases, which includes the deadly diseases like so many skin diseases ಮತ್ತು ನಮ್ಮ ಕ್ಯಾನ್ಸರ್ನಂಥ ಕಾಯಿಲೆಗಳಿಗೆ. ನಾವು ಇನ್ನಾದರೂ ಎಚ್ಚೆತ್ಕೊಳ್ಬೇಕಾಗಿದೆ ಎಲ್ಲರೂ, ಪ್ರತಿಯೊಬ್ಬರು ಇಲ್ಲಿ ಇರೋವಂಥವ್ರು. ಈ ಪುಸ್ತಕದಲ್ಲಿ 2ನೇ ಭಾಗ ನಾನು ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಸರ್ ಬರ್ದಿದ್ದಾರೆ ಯಮ ಮತ್ತು ನಿಯಮ ಅಂತ. ಅದು ಇವತ್ತು ವರ್ಲ್ಡ್ ಯೋಗ ಡೇ ಮೊನ್ನೆ ತಾನೇ ಮಾಡಿದ್ವಿ. ಮೋದಿಯವರು ಯೋಗ ಮಾಡಿದ್ರು, ಪ್ರಪಂಚ ಎಲ್ಲ ಫಾಲೋ ಮಾಡ್ತಾಯಿದೆ. ಆದರೆ ನಾವೆಷ್ಟು ಫಾಲೋ ಮಾಡ್ತಾಯಿದ್ದೀವಿ ಇದನ್ನು? ನಮಗೋಸ್ಕರಾಗಿ, ನಮ್ಮ ಮನಸ್ಸಿಗೋಸ್ಕರಾಗಿ ಒಂದು 10 ನಿಮಿಷ 20 ನಿಮಿಷ ಇಟ್ಕೊಳ್ದೇ ಇರೋಷ್ಟು ನಾವೇನಾಗ್ಬಿಟ್ಟಿದ್ದೀವಿ, ಬ್ಯುಸಿ ಆಗಿಬಿಟ್ಟಿದ್ದೀವಿ ಇವತ್ತು. ಅದ್ರ ಬಗ್ಗೆ ಸರು ಯಮ ನಿಯಮದ ಬಗ್ಗೆ, ನಮ್ಮ ಚಿಂತನೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದೆ. ಭಾಷೆ ಬಗ್ಗೆ ಹೇಳಿದ್ದಾರೆ ಸರ್. ಈ ಭಾಷೆ ಅನ್ನೋದ್ರ ಬಗ್ಗೆ ನಾನು ಆ್ಯಸ್ ಎ ಮೆಡಿಕಲ್ ಪ್ರೊಫೆಷ್ನಲ್ ಹೇಳ್ತೀನಿ. ಕನ್ನಡ ಅಭಿಮಾನಿ ಅಂತ ನಾನೇನು ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲ್ಲ. ಈಗ ನಾನು ಪೇಷಂಟ್ ಬರ್ತಾರೆ, ಅವ್ರಿಗೆ ನಾನು ನಿಮಗೆ ಈ ವೆದರ್ ತುಂಬ ಸರಿ ಇಲ್ಲ, ಇಟ್ಸ್ ಗೋಯಿಂಗ್ ಟು ಗಿವ್ ಯು ಪೈರೆಕ್ಸಿಯಾ ಅಂತಂದರೆ ನಿಮ್ಗೆ ಏನು ಅನಿಸುತ್ತೆ ಕೇಳಿದ್ರೆ? ಓ ಇದೇನೋ ಹೇಳ್ತಾ ಇದ್ದಾರೆ, ನನಗೇನೋ ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ, ಸೊ ಪೈರೆಕ್ಸಿಯಾ ಅಂದರೆ ಏನು ಅಂತ ಇಮಿಡಿಯೇಟಾಗಿ ತಲೆ ಎಲ್ಲೆಲ್ಲೆಲ್ಲೋ ಹೋಗ್ಬಿಟ್ಟು ಅದು ಡೆಡ್ಲಿ, ನೆಕ್ಸ್ಟು ನನಗೇನು ಇಲ್ಲ ಅನ್ನೋ ಎಂಡ್ವರೆಗೂ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೆಡಿಕಲ್ ನಾವು ಓದ್ತಾ ಇರೋವಂಥದ್ದು ಹೆಚ್ಚಿಂದು ಇವತ್ತಿರುವಂಥದ್ದು ಲ್ಯಾಟಿನ್ ವರ್ಡ್ಸಲ್ಲಿ, ಇಂಗ್ಲೀಷ್ ಟರ್ಮ್ಸಲ್ಲಿ ಜಾಸ್ತಿ ಓದ್ತಾ ಇದ್ದೀವಿ. ನಾವು ಅದನ್ನು ಪೇಷಂಟ್ಗೆ ಅವನಿಗೆ ತಕ್ಕಂಗೆ ಅರ್ಥ ಆಗೋಂಗೆ ಯಾರೂ ಹೇಳ್ಕೊಡ್ತಾನೇ ಇಲ್ಲ ಇವತ್ತು. ಪೈರೆಕ್ಸಿಯಾ ಅಂದರೆ ಬೇರೆ ಏನೂ ಅಲ್ಲ, ಅಲ್ಲಿ ಅದೊಂಥರ ಮೈಕೈ ನೋವು, ಸ್ವಲ್ಪ ಜ್ವರ ಬರೋ ಲಕ್ಷಣ ಅಷ್ಟೇ. ಅದಕ್ಕೆ ನಾವು ಜನರಲಾಗಿ ಏನು ಹೇಳ್ಬೋದು, ಹೋಗೇನಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕುಡೀರಿ, ಲೈಟಾಗಿ ಊಟ ಮಾಡ್ಕೊಳ್ಳಿ, ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಯು ಆರ್ ಗೆಟಿಂಗ್ ಪೈರೆಕ್ಸಿಯಾ, ಯು ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ರೆಸ್ಟ್ ಆ್ಯಂಡ್ ಯು ನೀಡ್ ಒನ್ ಆ್ಯಂಟಿಬಯೋಟಿಕ್ ಅಂದರೆ ಹೇಗನ್ಸುತ್ತೆ? ಸೊ ಅದಕ್ಕೆ ಕನ್ನಡದಲ್ಲಿ ನಾವು ಕಮ್ಯುನಿಕೇಷನ್ ಮಾಡುವಂಥದ್ದು ಪೇಷಂಟ್ ಜೊತೆಗೆ ಕನ್ನಡದಲ್ಲಿ ಅಥವಾ ನಮ್ಮ ಮಾತೃಭಾಷೆಯಲ್ಲಿ, ಅದು ಯಾವುದೇ ಭಾಷೆ ಆಗಿರಲಿ, ಪೇಷಂಟ್ಗಳಿಗೆ ಹೇಳ್ಕೊಡೋವಂಥದ್ದು, ಕಮ್ಯುನಿಕೇಟ್ ಮಾಡೋವಂಥದ್ದು ಹೇಗಿದೆ ತಿಳಿ ಹೇಳೋವಂಥದ್ದು, ಅದನ್ನು ಇವತ್ತು ಸರ್ದು 100% ಈ ಪುಸ್ತಕ ಮಾಡ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಟು ಸೇ ಅಬೌಟ್ ದಿಸ್. ಯಾಕೆಂದರೆ ನಾವು ಇದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ, ನಾವು ನಮಗೇನು ತೊಂದರೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಾವೆಲ್ಲ ಪೇಷಂಟ್ಸ್ ಆಗಿಬಿಡ್ತೀವಿ.